ನಮಸ್ಕಾರ ಮನಿನೇನ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಒಂದಕ್ಕಿಂತ ಹೆಚ್ಚು ಕ್ರೆಡಿಟ್ ಕಾರ್ಡ್ಗಳನ್ನು ತೆಗೆದುಕೊಂಡು ಬಳಕೆ ಮಾಡಿಕೊಳ್ಳುವುದರ ಸಾಧಕ ಬಾಧಕಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಹೊಸದೊಂದು ಕ್ರೆಡಿಟ್ ಕಾರ್ಡ್ ಪಡೆಯುವ ಬಗ್ಗೆ ನಿವೇದಿತಾ ಬಹಳ ದಿನಗಳಿಂದ ಯೋಚನೆ ಮಾಡ್ತಾ ಇದ್ರು. ಆದರೆ ಕಾರ್ಡನ್ನು ಅವರು ತೆಗೆದುಕೊಂಡಿರಲಿಲ್ಲ. ಇನ್ನೊಂದು ಕ್ರೆಡಿಟ್ ಕಾರ್ಡ್ ತೆಗೆದುಕೊಂಡು ಬಿಟ್ಟರೆ ಅದು ತನ್ನ ಹಳೆಯ ಕ್ರೆಡಿಟ್ ಕಾರ್ಡ್ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಬಹುದು ಎಂಬ ಭಾವನೆ ಆಕೆಯದ್ದು. ಹಾಗಿದ್ರೆ ಆಕೆ ಆಲೋಚನೆ ಮಾಡ್ತಾ ಇರುವ ರೀತಿ ಸರಿ ಇದೆಯಾ? ಅನೇಕ ಜನರು ಒಂದಕ್ಕಿಂತ ಹೆಚ್ಚು ಕ್ರೆಡಿಟ್ ಕಾರ್ಡ್ಗಳನ್ನು ಹೊಂದಿದ್ದಾರೆ. ಕೆಲವರು 3 ರಿಂದ 4 ಕ್ರೆಡಿಟ್ ಕಾರ್ಡ್ಗಳನ್ನು ಹೊಂದಿರ್ತಾರೆ. ನಿವೇದಿತ ಆಲೋಚನೆ ಮಾಡ್ತಾ ಇರುವ ರೀತಿಯಲ್ಲಿ ಈ 3-4 ಕಾರ್ಡ್ ಹೊಂದಿರುವವರ ಕ್ರೆಡಿಟ್ ಸ್ಕೋರ್ ತುಂಬಾ ಕಳಪೆಯಾಗಿರಬೇಕು ಅಲ್ವೇ? ಆದರೆ ಇದು ಎಲ್ಲ ಸಂದರ್ಭದಲ್ಲೂ ಹಾಗೆ ಇರೋದಿಲ್ಲ. ನಿವೇದಿತ ಆಲೋಚನೆ ಮಾಡ್ತಾ ಇರುವ ರೀತಿಯಲ್ಲಿ ಸತ್ಯ ಇಲ್ಲ. ನೀವು ಕ್ರೆಡಿಟ್ ಕಾರ್ಡನ್ನು ಸರಿಯಾಗಿ ಬಳಸಿದರೆ ನೀವು 2 ರಿಂದ 5 ಕಾರ್ಡ್ಗಳನ್ನು ಹೊಂದಿದ್ರೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಳಪೆ ಆಗೋದಿಲ್ಲ. ಇದಕ್ಕೆ ವಿರುದ್ಧವಾಗಿ ಅದು ಉತ್ತಮ ಆಗಿರುತ್ತೆ. ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಿಸಿ ಈ ರೀತಿಯ ಅನೇಕ ತಪ್ಪು ಕಲ್ಪನೆಗಳಿವೆ. ಇದೇ ಕಾರಣಕ್ಕೆ ಜನ ಅದನ್ನು ಸರಿಯಾಗಿ ಬಳಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಿದ್ರೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಇರುವ ಆ ತಪ್ಪು ಕಲ್ಪನೆಗಳು ಯಾವುವು ಅನ್ನೋದನ್ನು ನಾವೀಗ ನೋಡೋಣ. ನೋಡಿ, ನಿವೇದಿತಾ ಅಂದುಕೊಂಡಂತೆ ಕ್ರೆಡಿಟ್ ಕಾರ್ಡನ್ನು ಲಘುವಾಗಿ ತೆಗೆದುಕೊಳ್ಳಬಾರದು. ಒಂದಕ್ಕಿಂತ ಹೆಚ್ಚಿನ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದು ಕ್ರೆಡಿಟ್ ಸ್ಕೋರ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಆದರೆ ಬ್ಯಾಂಕುಗಳು ವಾಸ್ತವವಾಗಿ ಕ್ರೆಡಿಟ್ ಯುಟಿಲೈಸೇಷನ್ನ ರೇಷು ಮೇಲೆ ತಮ್ಮ ಗಮನವನ್ನು ಇಟ್ಟಿರ್ತವೆ. ಅಂದರೆ CUR ಬ್ಯಾಂಕುಗಳಿಗೆ ಮುಖ್ಯ ಆಗುತ್ತೆ. ಅಂದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ನಲ್ಲಿ ನೀವು ಎಷ್ಟು ಮೊತ್ತವನ್ನು ಬಳಕೆ ಮಾಡಿದ್ದೀರಿ ಅನ್ನೋದು ಮುಖ್ಯ ಆಗುತ್ತೆ. ನೀವು ಲಿಮಿಟ್ ಹೆಚ್ಚು ಬಳಸಿದರೆ ಆ ರೇಷು ಏರುಪೇರಾಗುತ್ತೆ. ಹೆಚ್ಚು ಬಳಕೆ ಮಾಡಿಕೊಂಡ್ರೆ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ನೆಗೆಟಿವ್ ಅಥವಾ ನಕಾರಾತ್ಮಕವಾದ ಪರಿಣಾಮ ಬೀರಬಹುದು. ನಿಮ್ಮ ಬಳಿ ಒಂದಕ್ಕಿಂತ ಹೆಚ್ಚು ಕಾರ್ಡ್ ಇದ್ದರೆ ನಿಮ್ಮ ಖರ್ಚುಗಳನ್ನು ನೀವು ವಿಭಜಿಸಬಹುದು. ಇದು ರೇಷು ಮಿತಿಯಲ್ಲಿಡೋದಕ್ಕೆ ನೆರವನ್ನು ಕೊಡುತ್ತೆ. ಆದ್ದರಿಂದ ಒಂದಕ್ಕಿಂತ ಹೆಚ್ಚು ಕಾರ್ಡ್ಗಳನ್ನು ಹೊಂದಿರುವುದು ಅಂಥ ದೊಡ್ಡ ತಪ್ಪೇನೂ ಆಗಲ್ಲ. ಇನ್ನು ಎರಡನೆಯ ತಪ್ಪು ಮಾಹಿತಿ ಏನೆಂದು ನಾವು ತಿಳಿದುಕೊಳ್ಬೇಕು. ಒಂದೇ ಬಾರಿಗೆ ಕ್ರೆಡಿಟ್ ಕಾರ್ಡ್ನ ಅಷ್ಟು ಬಿಲ್ ಮೊತ್ತವನ್ನು ಪಾವತಿ ಮಾಡಿ ನಂತರ ಲೇಟ್ ಪೇಮೆಂಟ್ ಮಾಡಿದರೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅನ್ನೋ ಸಂಗತಿ ಕೆಲವು ಜನರ ತಲೆಯಲ್ಲಿರುತ್ತೆ. ನೀವು ನಿಗದಿತ ದಿನಾಂಕದಂದು ಬಿಲ್ ಪಾವತಿಯನ್ನು ತಪ್ಪಿಸಿಕೊಂಡ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಅನ್ನೋದು ಸತ್ಯ. ನೀವು ಸಂಪೂರ್ಣ ಮೊತ್ತವನ್ನು ನಂತರ ಪಾವತಿಸಿದ್ರೂ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಹೊಡೆತವನ್ನು ಕೊಡುತ್ತೆ. ಇದನ್ನು ಉತ್ತಮ ಹಣಕಾಸಿನ ರೂಢಿ ಅಂತ ಪರಿಗಣಿಸಲು ಆಗುವುದಿಲ್ಲ. ಇದರ ಹೊರತಾಗಿ ನೀವು ಲೇಟ್ ಪೇಮೆಂಟ್ ಫೀ ಮತ್ತು ಬಡ್ಡಿ ಪಾವತಿಯನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಕ್ರೆಡಿಟ್ ಕಾರ್ಡ್ ಬಗ್ಗೆ ಇರತಕ್ಕಂಥ 3ನೆಯ ತಪ್ಪು ಕಲ್ಪನೆ ಈ ಮಿನಿಮಮ್ ಡ್ಯೂ ಕುರಿತಾಗಿತ್ತು. ಪ್ರತಿ ತಿಂಗಳು ಮಿನಿಮಮ್ ಡ್ಯೂ ಪಾವತಿಯನ್ನು ಮಾಡಿದರೆ ಸಾಕು, ಮುಂದೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವ ತಪ್ಪು ಕಲ್ಪನೆ ಸಹ ಇದೆ. ಹಲವು ಜನ ಇದನ್ನೇ ನಂಬಿಕೊಂಡಿದ್ದಾರೆ. ಮಿನಿಮಮ್ ಡ್ಯೂ ಕಟ್ಟಿದರೆ ನೀವು ಪೆನಾಲ್ಟಿಯಿಂದ ತಪ್ಪಿಸಿಕೊಳ್ಳಬಹುದೇ ವಿನಃ ಬಡ್ಡಿಯಿಂದಲ್ಲ. ಹೀಗೆ ಮಾಡಿದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಪ್ರತಿ ತಿಂಗಳು ಗಣನೀಯವಾಗಿ ಏರ್ತಾನೆ ಹೋಗಬಹುದು. ಇನ್ನು 4ನೆಯ ತಪ್ಪು ಕಲ್ಪನೆ ಬಗ್ಗೆ ನಾವು ತಿಳ್ಕೊಳ್ಬೇಕು. ಕ್ರೆಡಿಟ್ ಕಾರ್ಡ್ ಮಿತಿಯನ್ನು ಹೆಚ್ಚಳ ಮಾಡಿಕೊಳ್ಳುವುದರಿಂದ ನಿಮ್ಮ ಖರ್ಚು ವೆಚ್ಚ ಸಹ ಹೆಚ್ಚಾಗುತ್ತೆ ಎಂಬ ಭಾವನೆ ಕೂಡ ಇದೆ. ನಿಜ ಹೇಳಬೇಕು ಅಂದರೆ ಬ್ಯಾಂಕ್ ನಿಮ್ಮ ಮಿತಿಯನ್ನು ಹೆಚ್ಚಿಸಿದರೆ ಅದು ಒಳ್ಳೆಯದು. ಇದರರ್ಥ ನೀವು ನಿಮ್ಮ ಕ್ರೆಡಿಟ್ ಕಾರ್ಡನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಬಳಸ್ತಾ ಬಂದಿದ್ದೀರಿ, ನೀವು ಒಬ್ಬ ಉತ್ತಮ ಗ್ರಾಹಕ ಅಂತ ಬ್ಯಾಂಕ್ ಭಾವಿಸಿದೆ ಅನ್ನೋದೇ ಇದರ ಅರ್ಥ. ನಾವು ಮೊದಲೇ ಹೇಳಿದಂತೆ ಹೆಚ್ಚಿನ ಕ್ರೆಡಿಟ್ ಮಿತಿ ಮಿನಿಮಮ್ ಕ್ರೆಡಿಟ್ ಬಳಕೆಯ ರೇಷು ಕಡಿಮೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕ್ರೆಡಿಟ್ ಕಾರ್ಡ್ ಬಗ್ಗೆ ಇರುವ 5ನೆಯ ತಪ್ಪು ಕಲ್ಪನೆ ಇಯರ್ಲಿ ಫೀ ಇರುವ ಕ್ರೆಡಿಟ್ ಕಾರ್ಡ್ಗಳು ದುಬಾರಿ. ಇದು ಸಹ ಸತ್ಯಕ್ಕೆ ದೂರವಾದ ಮಾತು. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಪ್ಪಾ ಅಂದರೆ ಈ ವಾರ್ಷಿಕವಾದ ಶುಲ್ಕ ಇರುವ ಕಾರ್ಡ್ಗಳು ಸಾಮಾನ್ಯವಾಗಿ ಹೆಚ್ಚಿನ ರಿವಾರ್ಡ್ ಪಾಯಿಂಟ್ಗಳನ್ನು ನೀಡ್ತವೆ. ಇವು ಇತರೆ ಬ್ರ್ಯಾಂಡ್ಗಳೊಂದಿಗೆ ಟೈಅಪ್ ಆಗಿರ್ತವೆ. ಇಲ್ಲಿ ನಿಮಗೆ ಹೆಚ್ಚಿನ ರಿಯಾಯಿತಿ ಮತ್ತು ಕೊಡುಗೆ ಸಿಗುತ್ತೆ. ಇದಲ್ಲದೆ ನೀವು ವಿಮಾನ ನಿಲ್ದಾಣಗಳಲ್ಲಿ ಉಚಿತ ಲಾಂಜ್ ಪ್ರವೇಶವನ್ನು ಸಹ ಪಡೆಯುವುದಕ್ಕೆ ಸಾಧ್ಯವಿದೆ. ನೀವು ವಾರ್ಷಿಕವಾಗಿ ಒಂದು ನಿರ್ದಿಷ್ಟ ಮೊತ್ತವನ್ನು ಖರ್ಚು ಮಾಡಿದರೆ ಅನೇಕ ಕಾರ್ಡ್ಗಳು ವಾರ್ಷಿಕ ಶುಲ್ಕವನ್ನು ಸಹ ಮನ್ನಾ ಮಾಡ್ತವೆ. ಇನ್ನು ಕೊನೆಯದಾಗಿ ಗಮನಿಸಬೇಕಾದ ಸಂಗತಿ ಒಂದಿದೆ. ಕ್ರೆಡಿಟ್ ಕಾರ್ಡ್ ಕ್ಲೋಸ್ ಮಾಡೋದ್ರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಸುಧಾರಿಸುತ್ತದೆ. ಇದು ಸಹ ಸತ್ಯಕ್ಕೆ ದೂರವಾದ ಮಾತು. ವಾಸ್ತವವೆಂದರೆ ಕ್ರೆಡಿಟ್ ಕಾರ್ಡ್ ರದ್ದು ಮಾಡೋದ್ರಿಂದ ನಿಮ್ಮ ಕ್ರೆಡಿಟ್ ಅಂದರೆ ನಿಮಗೆ ಸಾಲ ಕೊಡುವ ಮೊತ್ತ ನಿರ್ಧರಿಸುವುದಕ್ಕೆ ಬ್ಯಾಂಕಿಗೆ ಕಷ್ಟ ಆಗಬಹುದು.
ಹಾಗಾಗಿ ಕ್ರೆಡಿಟ್ ಕಾರ್ಡ್ ಕುರಿತಾಗಿ ಇರಬಹುದಾದ ತಪ್ಪು ಕಲ್ಪನೆಗಳಿಗೆ ಗಮನ ಕೊಡೋದಕ್ಕೆ ಹೋಗಬೇಡಿ. ನೀವು ಒಂದು ಕ್ರೆಡಿಟ್ ಕಾರ್ಡನ್ನು ಹೊಂದಿರಲಿ ಅಥವಾ 4 ಕಾರ್ಡನ್ನು ಹೊಂದಿರಲಿ, ಅವುಗಳನ್ನು ಸರಿಯಾಗಿ ಬಳಸೋದು ಅತ್ಯಗತ್ಯ. ಅವುಗಳನ್ನು ಸರಿಯಾಗಿ ಬಳಸೋದ್ರಿಂದ ನಿಮ್ಮ ಆರ್ಥಿಕ ಆರೋಗ್ಯವನ್ನು ಹತೋಟಿಯಲ್ಲಿಡುತ್ತೆ. ಆದ್ದರಿಂದ ಕಾರ್ಡನ್ನು ಬುದ್ಧಿವಂತಿಕೆಯಿಂದ ಬಳಸೋದು ನಿಮ್ಮ ಜಾಣ್ಮೆ ಎಲ್ಲಿದೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.